ಕೃಷಿ ಮಾಡೋದಕ್ಕೆ ಭೂಮಿ ಕೊಡ್ತೀವಿ, ವಸತಿ ಉದ್ಯೋಗಗಳನ್ನು ಕೊಡ್ತೀವಿ, ನಿಮ್ಮ ಮೇಲಿನ ಎಲ್ಲ ಕೇಸ್ಗಳನ್ನು ನಾವು ಕ್ಲೋಸ್ ಮಾಡ್ತೀವಿ, ಬನ್ನಿ ಕಾನೂನಿಗೆ ಶರಣಾಗಿ ಅಂತ ಹೇಳಿದ್ದ ಸರ್ಕಾರ ಈಗ ಕಂಪ್ಲೀಟ್ ಆಗಿ ಗಪ್ಚುಪ್ಪಾಗ್ಬಿಟ್ಟಿದೆ. ನೋಡಿ, ಉದ್ಯೋಗ ಕೊಡೋದಿರಲಿ, ಅಲ್ಲಿ ಏನಾಗಿದೆ, ಕೇಸ್ ಕೂಡ ಅವ್ರ ಮೇಲೆ ಇದ್ದಿದ್ದು ಕ್ಲೋಸ್ ಆಗಿಲ್ಲ. ಯಾಕಾದರೂ ನಾವು ಶರಣಾದ್ವಿ ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ ಮಾಜಿ ನಕ್ಸಲರು. ಮಾತು ಕೊಟ್ಟು ಸರ್ಕಾರ ಮಾಡಿದ್ದೇನು, ಒಂದು ಕಾಲದ ಮಲೆನಾಡಿನ ಮಾಜಿ ಕೆಂಪು ಉಗ್ರರ ವಾದ ಏನು ಅಂತ ತೋರಿಸ್ತೀವಿ ನೋಡಿ. ನಕ್ಸಲರನ್ನು ಮುಖ್ಯವಾಹಿನಿಗೆ ತಂದು ಕೈಬಿಟ್ಟ ಸರ್ಕಾರ, ಕೊಟ್ಟ ಭರವಸೆ ಈಡೇರಿಸದೆ ಇದೆಂಥ ತಾತ್ಸಾರ. ಭೂಮಿ, ವಸತಿ, ಉದ್ಯೋಗ ಇಲ್ಲ, ಕೇಸ್ಗಳು ಮುಚ್ಚಿಲ್ಲ. ನ್ಯಾಯಕ್ಕಾಗಿ ಅಲೆದಲೆದು ಸುಸ್ತಾದ ಮಾಜಿ ನಕ್ಸಲರು ಡಿಸಿ ಕಚೇರಿಯಲ್ಲಿ ಕುಳಿತು ಪ್ಲೀಸ್ ಮೇಡಮ್ ನಮಗೆ ಸಿಗಬೇಕಾದ ಸೌಲಭ್ಯ ಕೊಡಿಸಿ ಅಂತ ಮನವಿ ಸಲ್ಲಿಸ್ತಾ ಇರೋ ಮಾಜಿ ನಕ್ಸಲರು. ಸರ್ಕಾರ ಕೊಟ್ಟ ಮಾತು ಮರೆತೇ ಬಿಟ್ಟಿದೆ ಅನ್ನೋ ನೋವು. ಈ ಸುಖಕ್ಕೆ ಯಾಕಾದ್ರೂ ಶರಣಾದ್ವಿ ಅನ್ನೋ ಕೊರಗು. ಹೀಗೆ ಒಂದರ ಮೇಲೆ ಒಂದರಂತೆ ತಮ್ಮ ನೋವು ತೋಡಿಕೊಳ್ತಿರೋದು ಬೇರಾರೂ ಅಲ್ಲ. ದಶಕಗಳ ಕಾಲ ಕಾಡಿನಲ್ಲಿ ಅವಿತು ಹೋರಾಡಿ ಬಳಿಕ ಶರಣಾದ ಮಾಜಿ ನಕ್ಸಲರು. 2016 ಹಾಗೂ 2017ರಲ್ಲಿ ನಕ್ಸಲರಿಗೆ ಸರ್ಕಾರ ದೊಡ್ಡ ಆಫರ್ ಕೊಟ್ಟಿತ್ತು. ಸಮಾಜದ ಮುಖ್ಯವಾಹಿನಿಗೆ ಬಂದ್ರೆ ನಿಮಗೆ ಭೂಮಿ, ವಸತಿ, ಉದ್ಯೋಗ ಸೇರಿ ನಿಮ್ಮ ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ ಭರವಸೆ ನೀಡಿತ್ತು. ಚಿಕ್ಕಮಗಳೂರು ಸೇರಿ ರಾಜ್ಯದ ವಿವಿಧ ಮೂಲಗಳ ನಕ್ಸಲರನ್ನ ಅಂದು ಶರಣಾಗುವಂತೆ ಮಾಡಿತ್ತು. ಆದರೆ ಸರ್ಕಾರ ಕೊಟ್ಟ ಭರವಸೆ ಇಂದಿಗೂ ಕಡತಗಳಿಗಷ್ಟೇ ಸೀಮಿತವಾಗಿದೆ. ಹೀಗಾದ್ರೆ ಈಗಲೂ ಕಾಡಿನಲ್ಲಿ ಕುಳಿತು ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿರೋ ತಂಡ ಸರ್ಕಾರದ ಭರವಸೆ ನಂಬಿ ಬರೋದು ಡೌಟ್. ಕೊಟ್ಟ ಮಾತಿನಂತೆ ನಮಗೆ ಸೌಲಭ್ಯ ಕೊಡಿ ಅಂತ ಚಿಕ್ಕಮಗಳೂರು ಡಿಸಿಗೆ ಮಾಜಿ ನಕ್ಸಲರು ಮನವಿ ಮಾಡಿದ್ದಾರೆ. ಇದು ಪ್ಯಾಕೇಜ್ ಇದೆ. ಈಗಾಗಲೇ ಎಡಪಂಥೀಯ ಉಗ್ರಗಾಮಿಗಳು ಮುಖ್ಯವಾಹಿನಿಗೆ ಮರಳಿ ಬರುವುದು ಮತ್ತು ಪುನರ್ವಸತಿ ಯೋಜನೆ ಅಂತೇಳಿ ಅದರ ಹೆಸರು, ಆಯಿತಾ. ಅದರಲ್ಲಿ ಭರವಸೆ ಕೊಟ್ಟಂಗೆ ಮಾಡಿಲ್ಲ. ಮತ್ತು ಇವರಿಗೆಲ್ಲ ಪುನರ್ವಸತಿ ಪ್ಯಾಕೇಜ್ ಅಂತೇಳಿ ಕ್ಯಾಶ್ ಗ್ರ್ಯಾಂಟ್ ಅಂತೇಳಿ 2.5 ಲಕ್ಷ ಕ್ಯಾಶು, 2.5 ಲಕ್ಷ ಸಾಲ ಅಂತ ಇತ್ತು. ಕೊನೆಗೆ ಆ ಸಾಲ ಅದಕ್ಕೆ ಇದು ಕೊಡೋರು, ಜಾಮೀನು ಕೊಡೋರು ಯಾರು ಇಲ್ಲದಕ್ಕೆ ಅದನ್ನು ಕ್ಯಾಶ್ ಕೊಡೋದು ಅಂತ ಆಯಿತು. ಆದರೆ ಅದನ್ನು ವಿತ್ಹೋಲ್ಡ್ ಮಾಡಿದ್ದಾರೆ. ಇದೆಲ್ಲ ಸೆಟ್ಲ್ ಮಾಡಬೇಕು, ಸರ್ಕಾರ ಮನಸ್ಸು ಮಾಡಿದ್ರಾಗುತ್ತೆ. ಅದನ್ನು ಆಗಲಿ ಅಂತ ಹೇಳ್ಕೊಂಡು, ಇದು ಮಾಡಲಿಲ್ಲ ಅಂತಂದರೆ ಮಾತ್ರ ನಾವು ಅದನ್ನು ಪಬ್ಲಿಕ್ ಇಶ್ಯೂ ಮಾಡಿ ಅದು ಹೋರಾಟ ಶುರುವಾಗ್ತದೆ. ಅದನ್ನು ಹೇಳಕ್ಕೆ ಇಷ್ಟಪಡ್ತೀವಿ. 2016ರಲ್ಲಿ 4 ಜನ, 2017ರಲ್ಲಿ 3 ಜನ ನಕ್ಸಲರು ಮುಖ್ಯವಾಹಿನಿಗೆ ಬಂದಿದ್ರು. ಈ ವೇಳೆ ಕನ್ಯಾಕುಮಾರಿ ಎಂಬ ನಕ್ಸಲ್ ಮಹಿಳೆ ಶರಣಾಗುವ ಮುನ್ನ ಪ್ರಕರಣಗಳನ್ನ ತುರ್ತಾಗಿ ಇತ್ಯರ್ಥ ಮಾಡಿ ಬಿಡುಗಡೆಗೊಳಿಸೋ ಭರವಸೆ ಕೊಟ್ಟಿದ್ರು. ಆದರೆ ಆಗಿದ್ದೇ ಬೇರೆ. 8 ವರ್ಷ ಕಳೆದರೂ ಆಕೆ ಜೈಲಿನಲ್ಲಿ ಕೊಳೆಯುವಂತಾಗಿದೆ. 5 ವರ್ಷದ ಮಗು ಕೂಡ ಸೆರೆವಾಸ ಅನುಭವಿಸಿ ಇದೀಗ ಹೊರಬಂದಿದೆ. ಜಿಲ್ಲಾಡಳಿತ ಸರ್ಕಾರವನ್ನ ನಂಬಿ ನಕ್ಸಲ್ ಚಟುವಟಿಕೆ ಬಿಟ್ಟು ಆರೋಪದಿಂದ ಹೊರಬಂದ್ರು ತಮಗೆ ಸೌಲಭ್ಯವಿರಲಿ, ಕನಿಷ್ಠ ನಾಗರಿಕ ಪರಿಹಾರ ನೀಡೋಕೆ ಸರ್ಕಾರ ಮುಂದಾಗದೇ ಇರುವುದು ಮಾಜಿ ನಕ್ಸಲರಿಗೆ ಇನ್ನಿಲ್ಲದ ಸಿಟ್ಟು ತರಿಸಿದೆ. ಕೊಟ್ಟ ಮಾತು, ಇಟ್ಟ ಭರವಸೆ ಹುಸಿಯಾದ ಬೆನ್ನಲ್ಲೇ ಮಾಜಿ ನಕ್ಸಲರ ಮಕ್ಕಳಿಗೆ ಉಚಿತ ಶಿಕ್ಷಣ ಸೇರಿದಂತೆ ಹಲವು ಬೇಡಿಕೆಗಳನ್ನು ನಕ್ಸಲ್ ಆರೋಪಿತರ ಪರ ನಾಗರಿಕ ಆಯೋಗ ಸರ್ಕಾರದ ಮುಂದಿಟ್ಟು ಎಚ್ಚರಿಕೆ ನೀಡಿದೆ. 2017ರಲ್ಲಿ ಗೌರಿ ಲಂಕೇಶ್ ಅವರ ನೇತೃತ್ವದಲ್ಲಿ ಸರೆಂಡರ್ ಆಗಿತ್ತು ನಕ್ಸಲ್ ಸಂಬಂಧಪಟ್ಟಂಗೆ. 2017 ಸರೆಂಡರ್ ಆದಾಗ ಒಂದು 6 ತಿಂಗಳು 1 ವರ್ಷದೊಳಗಡೆ ನಿಮ್ಮ ಕೇಸ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು. ಈಗ ಆಲ್ರೆಡಿ 8 ವರ್ಷ ಆಯಿತು, ಕೇಸ್ ಚಾರ್ಜ್ ಕೂಡ ಆಗಿಲ್ಲ. ಇನ್ನು 70% ಕೇಸ್ ಚಾರ್ಜೇ ಆಗಿಲ್ಲ. ಮತ್ತು ಪ್ಯಾಕೇಜ್ ವಿಷಯವಾಗಿ ನಾವು ಪ್ಯಾಕೇಜ್ ಕೊಡ್ತಾರೆ ಅಂತೇಳಿ ಮಾಡಿದ್ರು, ಬಟ್ ಅದು ಸರಿಯಾಗಿ ಅದು ಕೂಡ ಕ್ಲಿಯರಾಗಿ ಕೊಟ್ಟಿಲ್ಲ. ಕನ್ಯಾಕುಮಾರಿ ಅವರಿಗೆ 2.5 ಲಕ್ಷ ರೂಪಾಯಿ ಕೊಟ್ಟರು. ಮತ್ತು ಬಿ ಕ್ಯಾಟಗರಿ ಅವರಿಗೆ ಕೊಡ್ತೀವಿ ಅಂತ ಹೇಳಿದ್ರು, ಭೂಮಿ ಕೊಡ್ತೀವಿ ಅಂತ ಹೇಳಿದ್ರು, ಕೆಲಸ ಕೊಡ್ತೀವಿ ಅಂತ ಹೇಳಿ, ಬಟ್ ಯಾವುದೂ ಕೊಟ್ಟಿಲ್ಲ. ಒಟ್ಟಾರೆ ನಕ್ಸಲರ ನಿಗ್ರಹಕ್ಕಾಗಿ ರಾಜ್ಯ ಸೇರಿ ಕೇಂದ್ರ ಸರ್ಕಾರ ವರ್ಷ ಕೋಟಿ ನೀಡುತ್ತೆ. ಹಲವರು ಪ್ರಾಣ ಕಳೆದುಕೊಳ್ತಾರೆ. ಆದರೆ ತಾವೇ ಶರಣಾಗಿ ಸಮಾಜದ ಮುಖ್ಯವಾಹಿನಿಗೆ ಬಂದವರ ಪಾಡು ಅಡಕತ್ತರಿಯಲ್ಲಿ ಸಿಲುಕಿದೆ. ನಾರಾಯಣ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.